ಪೂರ್ಣ ಪ್ರಮಾಣದ ಸಂಪುಟ ವಿಸ್ತರಣೆ ಮಾತ್ರ ಇನ್ನೂ ಆಗಿಲ್ಲ. 15 ದಿನಗಳಲ್ಲಿ ಕ್ಯಾಬಿನೆಟ್ ಸೇರಲಿದ್ದೇವೆ ಎಂಬ ನಿರೀಕ್ಷೆ ಇದ್ದ ಆಕಾಂಕ್ಷಿಗಳಿಗೆ ನಿರಾಸೆಯಾಗಿದೆ. ಕ್ಯಾಬಿನೆಟ್ ರಚನೆ ವಿಳಂಬಕ್ಕೆ ಬೇಸರವನ್ನು ಹೊರಹಾಕುತ್ತಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಒಂದು ತಿಂಗಳಾಯಿತು, ವಿಸ್ತರಣೆ ಆಗದ ಕ್ಯಾಬಿನೆಟ್. ಹೈಕಮಾಂಡ್ ನಡೆಗೆ ಸಚಿವಾಕಾಂಕ್ಷಿಗಳ ಬೇಸರ. ಜೂನ್ 3 ಈ ಡೇಟ್ ನೆನಪಿದೆಯಲ್ಲ, ಅದು ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ರಾಜ್ಯ ರಾಜಕಾರಣದ ಕೇಂದ್ರ ಬಿಂದುವಾಗಿರುವ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೀಗ ಸಂಪುಟ ವಿಸ್ತರಣೆ ಮತ್ತು ಪುನರ್ರಚನೆಯ ಕಿಚ್ಚು ಜೋರಾಗಿದೆ. ಜುಲೈ ತಿಂಗಳ ಮಧ್ಯಭಾಗದ ಒಳಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಭಾರೀ ಬದಲಾವಣೆಯಾಗುವ ಮುನ್ಸೂಚನೆಗಳು ದಟ್ಟವಾಗಿದೆ. ಈ ಬೆಳವಣಿಗೆಗಳು ಪಕ್ಷದ ಆಂತರಿಕ ವಲಯದಲ್ಲಿ ಹೊಸ ಸಂಚಲನವನ್ನು ಮೂಡಿಸಿವೆ. ಈ ಕುರಿತು ಒಂದು ವರದಿ ಇದೆ ನೋಡಿ. ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾದ್ರ ಸೀನಿಯರ್ಸ್. 1.5 ತಿಂಗಳಲ್ಲೇ 2 ಸಚಿವರಿಗೆ ಕೋಕ್. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ 13 ಜನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಖಾತೆ ಹಂಚಿಕೆ ಸಂದರ್ಭದಲ್ಲಿ ಹಿರಿಯ ಸಚಿವರು ಖ್ಯಾತೆ ತೆಗೆದಿದ್ರು. ಇದು ಸರ್ಕಾರ ಹಾಗೂ ಪಕ್ಷಕ್ಕೆ ಮುಜುಗರ ತರುವಂತೆ ಆಯಿತು. ಅಷ್ಟು ಮಾತ್ರವಲ್ಲ, ಹೈಕಮಾಂಡ್ ಸೂಚನೆ ಪಾಲನೆ ಮಾಡಿಲ್ಲ. ಅಶಿಸ್ತು ಸೃಷ್ಟಿಸುವ ಪರಿಸ್ಥಿತಿ ನಿರ್ಮಾಣ ಆಯಿತು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೆಂಗಣ್ಣಿಗೆ ಹಿರಿಯ ಸಚಿವರು ಗುರಿಯಾಗಿದ್ದಾರೆ ಎನ್ನಲಾಗಿದೆ. ಇದೇ ಕಾರಣಕ್ಕೆ ಸಂಪುಟ ವಿಸ್ತರಣೆ ಸಮಯದಲ್ಲಿ ಅಂತಹ ಸಚಿವರನ್ನ ಕೈಬಿಡುವ ಚರ್ಚೆಗಳು ದೆಹಲಿ ಹೈಕಮಾಂಡ್ ಮಟ್ಟದಲ್ಲಿ ಆಗಿವೆ ಎನ್ನುವ ಗುಸುಗುಸು ಟಾಕ್ ನಡೆದಿದೆ. ಭವಿಷ್ಯದೆಲ್ಲ ಅರ್ಥ ಮಾಡ್ಕೊಳ್ತೀನಿ, ಬಟ್ ನಾವು ಪಕ್ಷಕ್ಕೆ ಯಾವ ರೀತಿ ಬಳಸ್ಕೊಳ್ಬೇಕು, ಸರ್ಕಾರದಲ್ಲಿ ಯಾವ ರೀತಿ ಬಳಸ್ಕೊಳ್ಬೇಕು, ಯಾರನ್ನ ಯಾವ ಟೈಮ್ ಮಾಡಬೇಕು, ಕೆಲವು ಸ್ಯಾಕ್ರಿಫೈಸ್ ಕೂಡ ಮಾಡಬೇಕಾಗ್ತದೆ. ಇದು ಕೂಡ ಗಮನದಲ್ಲಿ ನಂಗೆ ಬಹಳ ಸಂತೋಷ. ರಾಹುಲ್ ಗಾಂಧಿ ವಿದೇಶ ಪ್ರವಾಸದಿಂದ ವಾಪಸ್ ಆಗುತ್ತಿದ್ದಂತೆ ದೆಹಲಿಗೆ ಬರುವಂತೆ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರಿಗೆ ಬುಲಾವ್ ಇದೆ ಎನ್ನಲಾಗಿದೆ. ಖಾಲಿ ಇರುವ 20 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಸಚಿವ ಸ್ಥಾನ ಆಕಾಂಕ್ಷಿಗಳಿದ್ದಾರೆ. ಜಾತಿ ಸಮೀಕರಣ, ಪ್ರಾದೇಶಿಕ ಸಮೀಕರಣ, ಸಿಎಂ ಕೋಟ, ಸಿದ್ದರಾಮಯ್ಯ ಕೋಟ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೋಟ, ಹೈಕಮಾಂಡ್ ಕೋಟ, ಹೀಗೆ ಅನೇಕ ಸವಾಲುಗಳಿವೆ. ನಾವು ಚರ್ಚೆ ಮಾಡ್ತೀನಿ, ನಿಮ್ಮ ಭಾವನೆನ ನನ್ನ ವರಿಷ್ಠರನ್ನ ತಿಳಿಸ್ತೀನಿ, ಖಂಡಿತ ತಿಳಿಸ್ಬಿಟ್ಟು ನಾವು ತೀರ್ಮಾನ ಮಾಡ್ತೀವಿ. ಇಲ್ಲೇನಾಗಿದೆ, ಕೌನ್ಸಿಲ್ ಇಂದ ಎಷ್ಟು ಜನ ಕೊಡೋದು ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಇಲ್ಲಿ ದೊಡ್ಡ ನಂಬರ್ ನಾವು ಗೆದ್ದಿದ್ದೀವಿ. 136 ಸೀಟು ಪ್ಲಸ್ 2 ಸತಿ ಇಬ್ರು ಗೆದ್ರು. ಈಗ 2 ಸೀಟು ವೇಕೆನ್ಸಿ ಇದೆ, ಎಲ್ಲ ಕೂಡ ಇದೆ. ಬಹಳ ಹಿಂದೆ ಟೌನ್ ಅಲ್ಲೇ 1 ಸೀಟ್ ಕೊಟ್ಟಿದ್ದು, ಆಗ ಜಬ್ಬರ್ ಖಾನ್ ಹೊನ್ನಳ್ಳಿಗೆ ಮಾಡಿದ್ದು, ಇಂಡಸ್ಟ್ರಿಯರಿಂಗ್ ಮಾಡಿದ್ದು, ಅವರೆಲ್ಲ ಕೂಡ ಅವಕಾಶಗಳಿತ್ತು. ಇನ್ನು ಯಾರು ಅಲ್ಲಿ ಮಧ್ಯ ಗೆದ್ದಿದ್ರೆ ಕೊಪ್ಪಳ ಅಲ್ಲೆಲ್ಲ ಅವರೆಲ್ಲ ಗೆದ್ದಿದ್ರು, ಅವರೆಲ್ಲ ಒಂದು ಅವಕಾಶಗಳಿರ್ತಿತ್ತಲ್ಲ. ಈಗ ಅದನ್ನ ಗುಲ್ಬರ್ಗ ಏರಿಯಾಗೆ, ಅದು ಬೀದರ್ ಏರಿಯಾಗೆ ಒಂದು ಸದ್ಯಕ್ಕೆ ಒಂದು ಅವಕಾಶ ಕೊಟ್ಟು ಈಗ ಮುಂದಕ್ಕೆ ಏನ್ ಮಾಡಬೇಕು, ಎಷ್ಟು ನಂಬರ್ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಬಹಳ ಸೀನಿಯರ್ಸ್ ಇದ್ದಾರೆ, 5 ಸತಿ 6 ಸತಿ 7 ಸತಿ ಗೆದ್ದಂತ ಎಂಎಲ್ಎಗಳೆಲ್ಲ ಇದ್ದಾರೆ. ಅವರೆಲ್ಲ ಏನೂ ಆಗಿಲ್ಲ. ಈಗ ನೀವು ನೋಡಿದಿರಲ್ಲ, ಸಿಎಂ ಆಯ್ಕೆಯಲ್ಲಿ ಜಾರಿಯಾಗಿರುವ ಅಧಿಕಾರ ಹಂಚಿಕೆ ಸೂತ್ರ ಕ್ಯಾಬಿನೆಟ್ ರಚನೆಯಲ್ಲೂ ಒತ್ತಡಗಳಿವೆ. ಕೊಟ್ಟವರಿಗೆ ಅವಕಾಶ ಕೊಡುತ್ತಿದ್ದಾರೆ ಎಂಬ ಬೇಸರ ಪಕ್ಷದ ವಲಯದಲ್ಲಿದೆ. ಹೀಗಾಗಿ ವಿಸ್ತರಣೆ ಸಂದರ್ಭದಲ್ಲಿ 12 ಹಿರಿಯರಿಗೆ 8 ಜನ ಹೊಸ ಮುಖಗಳಿಗೆ ಅವಕಾಶ ನೀಡಲು ಹೈಕಮಾಂಡ್ ಉತ್ಸಾಹ ತೋರುತ್ತಿದೆ. ಇದೇ ವೇಳೆ ಹೈಕಮಾಂಡ್ ಬಲಿಷ್ಠವಾಗಿದೆ ಎನ್ನುವಂತ ಸಂದೇಶ ನೀಡುವ ಲೆಕ್ಕಾಚಾರವೂ ಇದೆ ಎನ್ನಲಾಗಿದೆ. ಹೀಗಾಗಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೋ, ಪುನರ್ರಚನೆ ಆಗುತ್ತೋ ಎನ್ನುವಂತ ಕುತೂಹಲ ದಟ್ಟವಾಗಿದೆ.